ಅಂತ ಆದ್ರೆ ನನ್ನ ಮಕ್ಳು ದೀಪ ಹಚ್ಕತಾರೆ ಅಂತ ಅನ್ಬಿಟ್ಟು ಇದ್ ಮಾಡಿದ್ರು. ಅವ್ರ ಕೊನೆಗೆ ಏನ್ ಮಾಡಿದ್ರು ಅದನ್ನು ಅವರು ಕೊಡ್ತೀನಿ ಅಂತ ಅಣ್ಣ ಈಗೇನ್ ಮಾಡಿದ್ರೆ ಅದನ್ನು ಕೊಡ್ಲಿಲ್ಲ. ಏನೋ ಅವ್ರ ಮಕ್ಳಿಗೆ ಅಲ್ಲ, ಈಗ ಬರೀ ಮನೆ ಮಾದ ವಿಷಯ ಮಾತಾಡೋದ್ರಲ್ಲ, ಜಮೀನ್ ವಿಚಾರ ಏನು ಮಾತಾಡಲಿಲ್ಲ. ಜಮೀನ್ ವಿಚಾರ ಏನು ಮಾತಾಡ ನೀವು ಕೇಳಿಲ್ವ ಜಮೀನ್ ಏನಾಯ್ತು? ನಮ್ಗ ಅದ್ರ ಬಗ್ಗೆ ನಮಗ್ ಗೊತ್ತೇ ಇಲ್ವಲ್ಲಣ್ಣ, ಗೊತ್ತಿಲ್ವಲ್ಲ. ನಾವೇನ್ ಮಾಡ್ದೋ ಇದಾದ್ರೂ ಕೊಟ್ರೆ ಎಲ್ಲ ಒಂದಿಷ್ಟ ಅಗಲ ಇದಾದ್ರೂ ಬರುತ್ತೆ. ಇದಿಲ್ದೇ ಇದ್ರೆ ಇನ್ನೊಂದ್ ಜಾಗದಲ್ಲಿ ಏನೋ ಒಂದಷ್ಟು ಕೊಟ್ರೆ ಎಲ್ಲೋ ಬೇರೆ ತಕೊಂಡ್ ಬದುಕಬಹುದಲ್ವಾ ಇವತ್ತಿನ ವ್ಯಾಲ್ಯೂಗೆ. ನಾವು ಏನ್ ಹೇಳಿದ್ರು, ಒಂದು ಎಕರೆಗೆ ಒಂದು ಸೈಟ್ ಕೊಡ್ತಾರೆ, ನಿನಗೊಂದು ಸೈಟ್ ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ರು ಅಷ್ಟೇ ಹೊರತು ಮಿಕ್ಕಿದ್ದೇನೆ. ಸೈಟ್ ಕೇಳಿಲ್ಲ ನೀವು ಮತ್ತೆ? ಮತ್ತೆ ನನಗೆ ಮೋಸ ಆಗೋಯ್ತು ಅಂತ ಕೇಳಿದ್ರೆ ನನಗೆ ಮೋಸ ಆಗೋಯ್ತು. ನನಗೆ ಏನು ಸಿಕ್ಕಿಲ್ಲ ಅವರ. ಚೆನ್ನಾಗಿದೆ ನೋಡ ನ್ಯೂಸ್. ಈಗ ಎಷ್ಟು ವರ್ಷದಿಂದ ಈಗ ದೇವರಾಜ ಬೆಂಗಲ್ ಎಷ್ಟು ವರ್ಷದಿಂದ ಇದ್ದಾರೆ? ನಾವು ಅವಾಗಿಂದ ಅಲ್ಲೇನೆ ಇರೋದು. ಅವಾಗಿಂದ ಅವ್ರೆ ಅಂದಾಜು ಎಷ್ಟು ವರ್ಷ? ಒಂದ್ 30-40 ವರ್ಷದಿಂದ ಅಲ್ಲೇ ಇರೋದು ನಾನ್ ತಿಳ್ದಂಗೆ. ಡಿಗ್ರಿ ಆದ್ಮೇಲೆ ಇಲ್ಲಿ ಆಗ್ಲಿ ನೀವೇ ಇರೋದು ವಾಸ? ಇಲ್ಲಿ ನೀವಿದ್ರೆ ಮುಂದೆ ಮಲ್ಲಿಕಾರ್ಜುನ ಇದ್ದಾರೆ, ಹಿಂದೆ ಹಿಂದೆ ನೀವಿಬ್ಬರೇ ಇಲ್ದಿರೋದು. ಅವರು ಬಸಲಿಂಗ ಮತ್ತೆ ಒಬ್ಬ ತೀರೋಗ್ಬಿಟ್ಟ, ಮದುವೆ ಆಗೋದಕ್ಕೂ ಮೊದಲು ಬತ್ತಿರೋಗ್ಬಿಟ್ಟ. ಎಲ್ಲ ಇದ್ದಿದ್ದು. ಈಗ ಸ್ವಲ್ಪ ಅದೇ ಹಿಂಗೆ ಮನೆಯೆಲ್ಲ ಸುರಿತದಲ್ಲ, ಮಲ್ಕೊಳಕ್ಕೆ ಮೇಲ್ಗಡೆ ತೂತ್ ತೆಗೀರಿ, ಅಲ್ಲಿ ಮೇಲೆ ಆ ಕಡೆ ಮಾಡಕ್ಕೆ ಎಲ್ಲ ತೊಂದ್ರೆ ಅಂದ್ಬಿಟ್ಟು ಈಗ ರೀಸೆಂಟ್ ಆಗಿ ಇವ್ರ ಅಕ್ಕ ಅವರು ಸ್ವಲ್ಪ ಮನೆ ಮಾಡ್ಕೊಂಡು ಹೋಗಿದ್ವು ಅಣ್ಣ. ಹೌದು, ಅವ್ರಿಬ್ರು ಹೆಣ್ಮಕ್ಳು ಆ ಪೂರ್ವಸಲ್ಲೆಲ್ಲ ಕೆಲಸ ಹೌದು. ಇವಾಗಲೂ ಅಲ್ಲೇ ಮಾಡ್ತಾರೆ. ಹೌದು